ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಸರ್ ಶ್ರೀನಿವಾಸ್ ಅವ್ರು ಇನ್ನೂ ಹೆಂಗದಾರೋ ಮುಂದೆ ಅವಕಾಶ ಸಿಗ್ತೈತಿ. ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮ್ಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದ್ರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ. ಅಂದ್ರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರ ಅಂದ್ರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚಂದ್ರರಾಜ್ ಹೆಟ್ಟೋಳಿ ಅವರು ಅವಿರೋಧ ಆಯ್ಕೆ ಆದ್ರ ಅಂದ್ರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನ ಏನೊಂದು ಪ್ಯಾನೆಲ್ ಮಾಡಿದ್ವು 13 ಮಂದಿ ಇದ್ರಿ. ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರ. ನಮ್ದು ಪ್ಯಾನೆಲ್ ಐತೆ ಮಾಡಿದ್ದು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದ್ರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತ್ರಿ ಅಂದ್ರೆ 19 ತಾರೀಕು. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ಮ ಮಣ್ಣು ಹೇಳಿದ್ದೇನಾರಿ ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕರ್ ಕೂಡಿ ಅವ್ರು ಡಿಸಿಷನ್ ತೊಂದ್ರೆ ಅವ್ರು ಎಲೆಕ್ಟ್ ಆದ್ರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರ ಅವಿರೋಧ ಆಯ್ಕೆ ಆದ್ರು. ಸೊ 9 ಜನ ಅವಿರೋಧ ಆಯ್ಕೆ ಆದ್ರು. 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೇನು, ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಅದನ್ನ ಅಂದ್ರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು. ಮುಂದಿನ ಎಲ್ಲಿ ತಕ ಜಗಳ ಇರ್ತೈತೆ ಅಂದ್ರೆ ಚುನಾವಣೆ ತಕ. ಚುನಾವಣೆ ಆದ ನಂತರ ನಾವೆಲ್ಲಾ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು, ಗ್ರಾಹಕರು, ನೌಕರಸ್ಥರು ಬಹಳ ಭರವಸೆ ಇಟ್ಕೊಂಡು ಕೂತಿದಾರೋ. ಅದನ್ನ ಅಂದ್ರೆ ಅವ್ರ ಭರವಸೆನ ಹುಸಿ ಆಗದಂಗೆ ಮುಂದೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾನೆ. ಇಲ್ಲ ನಾವು ರಾಮದುರ್ಗದಂದ್ರೆ ಇಲ್ಲ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಅದು ಏನ್ ಚರ್ಚೆ ನಂಗೆ ಗೊತ್ತಿಲ್ರಿ. ಸೊ ಈಗ ನಮ್ದತಿ ಶ್ರೀಕಾಂತ್ ಅವನ್ ಕ್ಯಾಂಡಿಡೇಟ್ ಹಾಕಿದ್ರಿ, ನಾವು ಚುನಾವಣೆ ಮಾಡತ್ತೀವಿ. ಇನ್ನು ಆ ಕಡೆ 2 ಜನ ಮಾನ್ಯ ಅಶೋಕ್ ಪಟ್ಟಣ್ ಅವ್ರು ನಿಂತಿದ್ರು, ಮಲ್ಲಣ್ಣ ಯಾವ್ದವ್ರು ನಿಂತಿದ್ರು. ಅವ್ರದ್ದು ಏನಾಯ್ತು ನನ್ಗೆ ಗೊತ್ತಿಲ್ರಿ. ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ಆಗಿರ್ಬೇಕ್ರಿ. ಸೊ ಅದಕ್ಕೆ ನಮ್ಮ ಮುಂದೆ ಅದು ಚರ್ಚೆ ಬಂದಿಲ್ಲ. ಅಕಸ್ಮಾತ್ ಯಾಕಂದ್ರೆ ಈಗ ನೋಡಿ ಇನ್ನೊಂದು ಏನಾಗುತ್ತೆ ಅಂದ್ರೆ ರೀ, ಈ ಚುನಾವಣೆ ಹೆಂಗೈತೆ ಅಂದ್ರೆ 3-4 ಮಂದಿ ಕಣದಾಗ ನಿಲ್ತಾರೆ. ಈಗ 3-4 ಮಂದಿ ಕಣದಾಗ ನಿಂತರು ರೀ, ಲಿಮಿಟೆಡ್ ವೋಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತೆ ಅಂದ್ರೆ ನಾಳೆ 19 ವೋಟಿಂಗ್ ಐತೆ ಅಂದ್ರು 18ಕ್ಕೂ ಕೆಲವೊಂದು ಡಿಸೈಡ್ ಆಗ್ತಾವ್ರಿ. ಅಂದ್ರೆ 3 ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು, ಇಲ್ಲಪ್ಪ ಇವನ್ ಹಿಂದ್ ಸರ್ಸನು ಇವನ್ ಮನೆ ಹಿಂಗೂ ಅಂದ್ರೆ 18 ಅಕ್ಟೋಬರ್ ತನಕ ಕೆಲವೊಂದು ಹೊಂದಾಣಿಕೆ ನಡೀತಾವ. ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ. ಅಂದ್ರೆ ಒಬ್ರು ಹಿಂದ್ ಸರಿದು ಒಬ್ರಿಗೆ ವೋಟ್ ಹಾಕೋದಕ್ಕೆ ಹಿಂಗ ಅಂದ್ರೆ 18ವರೆಗೂ ಇನ್ನೂ ಯಾವ ಚುನಾವಣೆ ನಡೆದಿದ್ರು 18ವರೆಗೆ ಸಂಧಾನಗಳು ಒಳಗಿಂದೊಳಗೆ ನಡೀತೈತಿ. ಅವಾಗ ಇನ್ನೂ ಏನೇನ್ ಪರಿಸ್ಥಿತಿ ಬರ್ತೈತಿ ನೋಡೋಣ ಅವಾಗ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ ಸಾಕಷ್ಟು ಕಡೆ. ಇತರೆ ಸ್ಥಾನವನ್ನ ಕುರುಬರ ಸಮುದಾಯಕ್ಕೆ ಕೊಡಬೇಕಿತ್ತು. ಈ ಸತಿ ಒಂದು ಪೋಸ್ಟ್ ಇದ್ದಾಗ ಮಾಡಿದ್ರು. ಅಹಿಂದ ನಾಯಕರಿಗೆ ಒಂದು ನಿರ್ದೇಶಕ ಸ್ಥಾನ ಸಿಗಲಿಲ್ಲ ಅಂತ ಒಂದು ಚರ್ಚೆ ನಡೆದಿದೆ. ಈಗ್ರಿ ಸೊ ಮೊದಲಿಂದ ಅಂದ್ರ ಏನೊಂದ ವಿವರ್ಸತ್ತಿಂದ ಒಂದು ಸೀಟ್ ಬರ್ತಿತ್ತಲ್ಲ ರೀ, ಹಿಂದಿನ ಅಧ್ಯಕ್ಷರು ಎಲ್ಲಾ ಕೂಡಿ ಎಲ್ಲಾ ಬರುವಂತ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಇಟ್ರು, ಜನರಲ್ ಬಾಡಿ ಇಟ್ಟು ರದ್ದು ಮಾಡಿಬಿಟ್ರು. ಅವ್ನು ಅಂದ್ರೆ ತಾಲೂಕು ಒಂದೊಂದು ಮಾಡ್ರು. ಅವಾಗ ಅದು ಬರುವಂತ ಸೀಟ್ ಹೋಯ್ತ್ರಿ. ಈಗ ಅದಕ್ಕೆ ನೀವು ಹೇಳಿದ್ದು ಬಹಳ ಕಡೆ ನಾವು ಚರ್ಚೆ ಮಾಡಿದ್ವಿ ಉಸ್ತುವಾರಿ ಮಂತ್ರಿ ಅವ್ರ. ಅಂದ್ರೆ ಹಾಲು ಮತ ಸಮುದಾಯದವ್ರಿಗೆ ಒಂದು ಸೀಟ್ ಖಾಯಂ ಇರ್ತಿತ್ತು. ಅವ್ನ ಹೆಂಗ್ ಅಕಾಮಿಡೇಷನ್ ಮಾಡ್ಬೇಕಂತೇಳಿ ಅವ್ರ 100ಕ್ಕೆ 100 ಅಕಾಮಿಡೇಷನ್ ಮಾಡ್ತೀವಿ. ಹೆಂಗ್ ಮಾಡ್ತೈತಿ ನಮ್ ಬಿಡ್ರಿ. ಅವ್ರು ಈ ಬೋರ್ಡ್ ಅಲ್ಲಿ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಾರ. ಅವ್ರ ಅಂದ್ರೆ ಇದ್ರಲ್ಲಿ ಅವಕಾಶಗಳಿರ್ತಾರ. ಅದಕ್ಕೆ ಭಾಳೆಲ್ಲ ಹಾಲು ಮತ ಸಮಾಜದಿಂದ ನಾನು ಹೇಳಿದೇನ್ರಿ, ಮಣ್ಣು ಸಭೆ ಸರ್ದಾಗ ಇಡೀ ಸಮಾಜ ಜನ ಬಂದಿರು, ನೀವು ಇಲೆಕ್ಟರ್ ಆಗೇ ಬರ್ತೀರಿ ಅಥವಾ ಯಾವ್ದೋ ರೂಪದಲ್ಲಿ ಬಂದು ನೀವೇನ್ ಇದೇನ್ ಬೋರ್ಡ್ ಇದೆ ಹೊಸ 5 ವರ್ಷ ಅದ್ರಲ್ಲಿ ಹಾಲು ಮತ ಸಮಾಜದ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೋ. ಅದಕ್ಕೆ ಅದೇನ್ ಪೋಸ್ಟ್ ಇದೆ ನಾನು ಉತ್ತರ. ಸರ್, ಈಗ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಾನ ಚುನಾವಣೆ 9 ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾನೆ ಹಿಡಿದಿದ್ದೀರಿ. ಸಾಕಷ್ಟು ತಂತ್ರ, ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದ್ಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾನೆ ನೀವೇ ಹಿಡಿದಿರುವಂತ ಅದೇನಿಲ್ಲ. ಜೂನ್ದಿಂದ ಅಂದ್ರ ಸತತವಾಗಿ 4 ತಿಂಗಳ್ರಿ. ಜೂನ್ದಿಂದ ಇಲ್ಲಿವರೆಗೆ 4 ತಿಂಗಳು ನೀವು ನೋಡತ್ತೀರಿ. ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದವ್ರೆ. ಅಂದ್ರೆ ಪ್ರತಿ ತಾಲೂಕಿಗೆ ಹೋದ್ರೆ ಎಲ್ಲಾರು ನಮ್ಗೆ ಅವಾಗ ಅಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇರ. ಆದ್ರೂ 4 ತಿಂಗಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿಗೆ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ 4 ತಿಂಗಳು ಏನು ಎಫರ್ಟು ಪ್ರಯತ್ನ ಅದರ ಫಲ ಇದಾರೆ. ಅಂದ್ರೆ ಎಲ್ಲಾ ಜಿಲ್ಲಾ ಎಲ್ಲ ಮುಖಂಡರು, ರೈತರು ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಇದಾಗಿದೆ. ಅಂದ್ರೆ ಅಂತಾರಲ್ಲ ಅಂದ್ರೆ ತಾಕತ್ ಜೋಡಣೆ ಹೋಗ್ತಾ ತೋಡಣೆ ಸೆನೈ ಅಂತಾರಲ್ಲ, ಅದಕ್ಕೆ ಎಲ್ಲಾನು ಕೂರ್ಸ್ಕೊಂಡ್ ಬಂದಿದ್ದಕ್ಕೆ ಅಂದ್ರೆ ಹಿಂಗಾಯ್ತು. ಅಂದ್ರೆ ನೋಡ್ರಿ, ಈಗ ನಾ ಏನಿಲ್ಲ, ಯಾವ್ದೋ ಒಂದು ಚುನಾವಣೆಯಲ್ಲಿ ಸೋಲುದ್ರಿಂದ ಪ್ರಪಂಚ ಮುಳುಗುದಿಲ್ರಿ, ಅಥವಾ ಒಂದು ಚುನಾವಣೆ ಗೆಲ್ಲುದ್ರಿಂದ ಏನ್ ಪ್ರಪಂಚ ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಎಲ್ಲ ಇದ್ದೇ ಇರ್ತಾವ್ರಿ. ಅದಕ್ಕೆ ಈಗೆಲ್ಲ ನೋಡ್ರಿ ಜಿಲ್ಲೆ ಎಲ್ಲಾ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮಗೆ ದೊಡ್ಡ ಆಶೀರ್ವಾದ ಇದ್ದಾಗ. ಯಾಕೆ ನೀವ ಎಲ್ಲ ಮಾಧ್ಯಮ ಸ್ನೇಹಿತರು ಹೇಳ್ತೀರಿ, ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್
ಚರ್ಚೆ ನಡೆದಂತ ವಿಷಯ ಇದೆ. ಸೊ ಅಂದ್ರೆ ಎಲ್ಲಾ ಜಿಲ್ಲಾ ಜನ, ಎಲ್ಲಾ ಕಾರ್ಯಕರ್ತರು, ಮುಖಂಡರು ನಮ್ಮಂದ್ರೆ ನಮ್ಮ ಕುಟುಂಬಕ್ಕೂ ಅಥವಾ ನಮ್ಮ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದ್ರು. ಇದು ಒಳ್ಳೆ ಬೆಳವಣಿಗೆ. ಮುಂದೆ ಇದನ್ನ ಹಿಂಗ ಮೇಂಟೈನ್ ಮಾಡ್ಕೊಂಡು ಯಾರು ಸಮಸ್ಯೆ ಬಂದಂಗ ನೋಡ್ಕೊಂಡು ಸರ್, ಹೋಗ್ತೀವಿ. ಈಗ ಗೆದ್ದಲು ನಿರ್ದೇಶಕರು ಕೆಲವರು ಬಡ ಚೇಂಜ್ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಇದೆ ಸರ್. ಈಗ ನಿಮ್ ಬಡದಲ್ಲಿ ಯಾರು ನಿರ್ದೇಶಕರು ಗೆದ್ದಿದ್ದಾರೆ ಅವ್ರ ಸಮುದಾಯವಾರು ಮುಂದೆ ಅಂದ್ರೆ ಬದಲಾಗ್ತಾರೆ. ತಮ್ಮ ಮಾನ್ಯ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ನಮ್ಮ ಪ್ಯಾನಲ್ ಇದ್ದವ್ರಿಗೆ ಫೋನ್ ಹಚ್ಚಿ ಅಲ್ಲ ಅವು ಅಂದ್ರೆ ಚರ್ಚೆಗಳು ನಡೆದಿದ್ದು. ಯಾಕಂದ್ರೆ ನೋಡಿ, ಎಲ್ಲಾರು ತಂತ್ರಗಾರಿಕೆ ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ನೀವ್ ಯಾಕೆ ಮಾಡ್ತೀರ ಅನ್ನಕ್ ನಮಗೂ ಬರ್ದಲ್ಲ, ನಾವು ಮಾಡೋದಕ್ಕೆ ಅವರು ಕೇಳಕ್ಕಾಗಲ್ಲ. ಅವೆಲ್ಲ ಹಿಂದ್ಗಡೆ ಬ್ಯಾಕ್ ಡೋರಲ್ಲಿ ನಡೆದಿರ್ತಾವ್ರಿ. ಬ್ಯಾಕ್ ಡೋರಲ್ಲಿ ನಾವು ಕೆಲವೊಂದು ಕೆಲಸ ಮಾಡ್ತಿರ್ತೀವಿ, ಅವರು ಮಾಡ್ತಿರ್ತಾರ. ಆದ್ರೆ ಯಾರ ನಮ್ ಕಡೆ ಗೆದ್ದಾರಲ್ಲ ರೀ, ಅವ್ರು ಏನಾದ್ರೂ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಪ್ರಯತ್ನ ಮಾಡಕ್ ನೀವು ಯಾಕೆ ಮಾಡ್ತೀರ ಪ್ರಶ್ನೆ ಮಾಡಕ್ ಹಾಕಿ ನಮ್ಗೆ ಯಾರಿಗೂ ಇರೋದಿಲ್ಲ. ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ. ಆದ್ರೆ ನಮ್ ಜೊತೆ ಯಾರು ಗೆದ್ದು ಬಂದ್ರಲ್ಲ ನಮ್ದ ಪ್ಯಾನೆಲ್, ಯಾರು ಅವ್ರು ಏನ್ ಮಾಡ್ರು ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಬ್ಯಾಂಕ್ ಆಡಳಿತ ಬಹಳ ಸುಸೂತ್ರವಾಗಿ ನಡಿತೈತಿ. ನಮಗೆ ಇಷ್ಟೇ ಚಾಲೆಂಜ್ ಇದೆ ರೀ, ಬ್ಯಾಂಕ್ ಇವ್ರ ಕಡೆ ಹೋದ್ರೆ ಹಂಗ ಆಗ್ತೈತಿ, ಹಿಂಗ ಬಹಳ ಅಲಿಗೇಷನ್ ಮಾಡ್ಕೋತಾರ ಜಿಲ್ಲಾದಾಗ. ಇವ್ರ ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತೇಳಿ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡ್ರಿ. ಅಂದ್ರೆ ಅವ್ರಕ ಚಲೋ ಮಾಡಿ ತೋರ್ಸಬೇಕಪ್ಪ. ಹೋದ್ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂತ ಅಧ್ಯಕ್ಷದ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವಿ ರೀ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋನು, ರೈತರಿಗೆ ಹೆಚ್ಚಿ ಸಾಲ ಕೊಡೋನು ಚಾಲೆಂಜ್ ಮಾಡಿ ತಗೊಂಡ್ವಿ. ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಜನಕ್ಕೆ. ನಿಪಾನಿ ಮತ್ತೆ ಕಿತ್ತೂರು ಮತ್ತು ಬೈಲಹೊಂಗಲ ಮತ್ತು ರಾಮದುರ್ಗ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅಲ್ಲ ನಡಿತೈತಿ. ಈಗ ಅತನಿ ಚುನಾವಣೆ ನಡಿತೈತ್ರಿ, ಆಮೇಲೆ ರಾಯಬಾಗ್ ನಡಿತೈತಿ, ನಿಪ್ಪಾನಿ ನಡಿತೈತಿ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ, ಹುಕ್ಕೇರಿ ಇವು 6 ನಡಿತಾವು. ಅದಕ್ಕೆ ಏನಿಲ್ಲ ರೀ, ಇನ್ನೇನು ಸಮಾಧಾನ ಇಲೆಕ್ಷನ್ ಆಗ್ತಾವೆ. ಯಾಕಂದ್ರೆ ಸೊ ಮತದಾರಗನು ಏನ್ ಮೆಸೇಜ್ ಹೋಗ್ಬೇಕು, ಸಂದೇಶ ಹೋಯ್ತ್ರಿ. ಸೊ ಎಲ್ಲಾ ಮುಖಂಡರಿಗೆ ಯಾರಿಗೆ ಕೆಟ್ಟದ್ ಬಯಸುದಿಲ್ಲ, ನಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡು ನಾ ಏನಿಲ್ಲ, ರೈತರು, ಗ್ರಾಹಕರು ಡಿಪಾಸಿಟ್ ಬಹಳ ಭರವಸೆ ಇಟ್ಕೊಂಡ್ರು. ಅವ್ರ ಭರವಸೆ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ ಕೈಯಲ್ಲಿ ಆಯ್ಕೆಯಲ್ಲಿ ಚುನಾವಣೆ ನಡೆಯುವಂತ ಕ್ಷೇತ್ರಗಳಲ್ಲಿ ಅಲ್ಲಿ ಎಷ್ಟು ಸ್ಥಾನ ಗೆಲ್ತೀರಾ? ನೋಡಿ ಎಲ್ಲ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೇವೆ, ಅವ್ರಿಗೆ ಮ್ಯಾಕ್ಸಿಮಮ್ ಸೀಟ್ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತಾರೆ. ಕಾಗೆ ಅವರು ನಿಮ್ ಪ್ಯಾನಲ್ ದಾಗ ಇದ್ದಿದ್ದಿಲ್ಲ ಸರ್. ಈಗ ಗೌಡ್ರ ಒಂದು ಕಾಗೆ ಅವ್ರ ತಮ್ಮ ಪ್ಯಾನಲ್ ದಾಗ ಇದ್ದಿದ್ದಿಲ್ಲ, ಈಗ ತಮ್ಮ ಪ್ಯಾನಲ್ ದಿಂದ ಗೆದ್ದ ಅವ್ರನ್ನ ಗೆಲ್ಸಿವ ಅಂತ ಇದ್ರೆ ಅವ್ರ ಉಸ್ತುವಾರಿ ಅವ್ರ ಪ್ಯಾನಲ್ ಅಂತ ಅನ್ಕೋರಿ. ನಿಮ್ ಪ್ಯಾನಲ್ ನಿಮ್ ಪ್ಯಾನಲ್ ದಲ್ಲಿ 8 ಜನ ಈಗ 7 ಜನ ರೀ. 7 ಜನ ನಮ್ ಪ್ಯಾನಲ್ ರೀ. ರಾಜು ಕಾಗೆ ಉಸ್ತುವಾರಿ ಅವ್ರ ಪ್ಯಾನಲ್, ಗಣೇಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ ಸಾವ್ಕಾರು, ಸತೀಶ್ ಜಾರಕಿಹೊಳಿ ಪ್ಯಾನಲ್ ಅನ್ಕೋರಿ. ಯಾಕಂದ್ರ ನಮ್ದು 7 ಫಿಕ್ಸ್ ರೀ. ಮತ್ತೆ ಕಿತ್ತೂರು ಇದೊಂದು ನಿಪ್ಪಾಣಿ ಅವು ಯಾರ ಪ್ಯಾನಲ್? ಅಣ್ಣಾ ಸಾಹೇಬ್ ಜೊಲ್ಲೆ ನಾವೆಲ್ಲ ಒಂದರೆ. ಕಿತ್ತೂರು ಬೈಲಹೊಂಗಲ ನಮ್ದಾರ, ರಾಮದುರ್ಗ ನಾವರಿ, ಹುಕ್ಕೇರಿ ರಾಜೇಂದ್ರ ಪಾಟೀಲ್ ನಾವ. ಹಿಂಗೈತ್ರಿ. ಆ ಕೆಲವೊಂದು ಅವ್ರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿದ್ರಿ. ಅಲ್ಟಿಮೇಟ್ಲಿ ಎಲ್ಲಾರು ನೋಡ್ರಿ, ಕಡೆಗೆ ಬ್ಯಾಂಕ್ ಎಲ್ಲ ಗೆದ್ಕೊಳ್ಳಿ. ಈಗ ಯಾರ ಎಷ್ಟು ಜಿಗಿದಾಡ್ರು ಮತ್ತೆ ಎಲ್ಲಾರು ಕೂಡಿ ಒಂದೇ ಬೋರ್ಡ್ ಹಾಕೊಂಡ್ಬೇಕು. ಎಲ್ಲಾರು ಕೆಲಸ ಆಗ್ಬೇಕು, ತಾನ ಹೋಗ್ತಾರೆ. ಯಾವ ಅಧ್ಯಕ್ಷ ಆಗಿ ಚೇರ್ಮನ್ ಆಗ್ತಾನಲ್ಲ, ಎಲ್ಲ ಲಗಾಮ ಅವ್ನ ಕಡೆ ಇರ್ತೈತಿ, ಎಲ್ಲ ತಾನ ಸುಮ್ಮನೆ ಇರ್ತಾರೆ. ಕಾಗವಾಡದಲ್ಲಿ ಎಲ್ಲರಿಗೂ ಒಂದು ಇನೋವಾ ಬರುತ್ತಂತ ಆಸೆ ಇಟ್ಟಿದ್ದಾರೆ ಸರ್ ಡೆಲಿಗೇಟ್ಸ್. ಈ ಚುನಾವಣೆಯಲ್ಲಿ ಬಹಳ ಜಿದ್ದಿನ ಆಗತ್ತಾ, ನಮ್ಗೊಂದು ಇನೋವಾ ಬರ್ತದೆ. ಇಲ್ಲ ಅಂತ ಅದಕ್ಕೆ ಏನಿಲ್ಲ ರೀ. ನೋಡ್ರಿ, ಈಗ ರಾಜು ಕಾಗೆ ಅವರು ಸೀನಿಯರು, ಆ ಭಾಗದ ಶಾಸಕರ. ಸತೀಶ್ ಅವರಿಂದ ಹೆಲ್ತ್ ವೈಸ್ ಅವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ವೈಸ್ ಇಶ್ಯೂ ಅದಾವು. ಈ ಟೈಮ್ದಾಗ ಅವ್ರಿಗೆಲ್ಲ ಇದು ಮಾಡೋದು ಬೇಡ ಅಂತ ನಾವು, ಯಾಕಂದ್ರೆ ರಾಜು ಕಾಗೆ ನಮ್ ಜೊತೆ ಇದ್ದವ್ರ ಮೊದಲಿಂದ ಅವ್ರ ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ಸೀನಿಯಾರಿಟಿ ಇವನ್ನೆಲ್ಲ ಕೌಂಟ್ ಮಾಡಿ ಯಾಕೆ ಎಲೆಕ್ಷನ್ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಶ್ರೀಮಂತ್ ಪಾಟೀಲ್ ದೊಡ್ಡ ಮನಸ್ಸು ಮಾಡಿ ಹಿಂದೆ ತಕ್ಕೊಂಡ್ರು. ಉಸ್ತುವಾರಿ ಮಂತ್ರಿ ಅವ್ರಿಗೆ ಮಾತಿಗೆ ಗೌರವ ಕೊಟ್ಟು ಅದಕ್ಕೆ ಎಲ್ಲಾರು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗೊಂಡ್ರು. ಏನ್ ಜಗಳ ಮಾಡೋದಿರ್ತೈತ್ರಿ ಅಲ್ಲ. ಅಡ್ಡ ಮತದಾನದ ಈಗ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಡ್ಡು ಇಲ್ಲ, ಉದ್ದು ಇಲ್ಲ ಬಿಡಪ್ಪ, ಎಲ್ಲಿದೆ ಪ್ರೋಕ್ಸಿ ಕಂಟ್ರೋಲ್ ಇರ್ತದ ನಿಮ್ದು. ಅದರ್ವೈಸ್ ಬೋರ್ಡ್ ನಡೆಸ್ತಾರೆ ಆಡಳಿತ ಇನ್ಮೇಲೆ ನಿಮ್ದು ಇಂಡೈರೆಕ್ಟ್ ಕಂಟ್ರೋಲ್ ಇರುತ್ತೆ ಬೋರ್ಡ್ ಮೇಲೆ. ಅಲ್ಲಲ್ಲ, ಈಗ ರೀ ಆಡಳಿತ ಮಂಡಳಿ ಇಲೆಕ್ಟ್ ಮಾಡಿ ಅವ್ನ ಬೋರ್ಡ್ ಕಳಿಸಿ ಚೇರ್ಮನ್ ವೈಸ್ ಇಲೆಕ್ಟ್ ಮಾಡತಕ್ಕ ನಮ್ ಡ್ಯೂಟಿ ಇರ್ತೈತ್ರಿ. ಆಮೇಲೆ ಮುಂದೆ ದಿನನಿತ್ಯ ಅವ್ರು ನಮಗೆಲ್ಲ ಮಾಡಕ್ ಭಾಳ ಕೆಲಸ ಇರ್ತಾವ್ರಿ. ನಾವಿಲ್ಲ ಅವ್ರ ಎಲ್ಲಿ ತಪ್ಪು ಮಾಡ್ದಂಗ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಇರ್ತೈತ್ರಿ. ಅವ್ರು ಚಲೋ ಕೆಲಸ ಮಾಡೋದ್ ಹೇಳ್ಕೊತಾವ. ತಪ್ಪದಲ್ಲಿ ಇಂಟರ್ಫಿರೆನ್ಸ್ ಮಾಡಬೇಕಾಗ್ತೈತ್ರಿ. ತಪ್ಪ ಆಗದಂಗ ನೋಡ್ಕೊಂಡು ಹೋಗೋದು ಮಾಡ್ತೀವಿ. ಇಲ್ರಿ, ನಾವೆಲ್ಲ ಹೇಳಿದೇವ್ ಮನ್ರಿ. ಸಚಿವರು ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ದಯಮಾಡಿ ತಾವ್ ನಿಲ್ಬೇಡ್ರಿ, ಹಿಂದ್ ಸರಿರಿ, ಅಣ್ಣಾ ಸಾಹೇಬ್ ಜೊಲ್ಲೆ ಸಪೋರ್ಟ್ ಮಾಡತ್ತಂದ್ರು. ಆದ್ರೂ ಅವ್ರು ಕೇಳಿದ್ರ, ನಾನು ಮಾತಾಡಿದೆ, ಬೇಡ ಇದೊಂದ್ಸಲ ನೀವು ದಯಮಾಡಿ ಹಿಂದ್ ಸರಿರಿ, ನಾವೆಲ್ಲ ಗ್ರೂಪ್ ಆಗಿದ್ದು ಅಂದ್ರು. ಯಾಕೋ ಉತ್ತಮ್ ಪಾಟೀಲ್ ಅವ್ರು ಸರಿತಾ ಇಲ್ರಿ. ಅದಕ್ಕೆ ನಾವೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡತ್ತೀವಿ. ಈಗಾಗಲೇ ನಮ್ ಕಡೆ 75 ಜನ 119 ಡೆಲಿಗೇಟ್ ಅದಾರು. ಸೊ ಅದಕ್ಕೆ ನಾವು ಚುನಾವಣೆ ಮಾಡ್ತೀವಿ. ಅಲ್ಲ, ಈಗ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸರ್, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ನೀವೆಲ್ಲರೂ ಸೇರಿಸಿ ಸೋಲಿಸ್ಬೇಕನ್ನುವಂಥದ್ದು ಅಂತದೊಂದು ಆಗಿದೆ ಅನ್ನುವಂಥದ್ದು ಸುಖ ಸುಮ್ನೆ ಹರಡಿಸ್ತಾ ಇರ್ಬೋದು. ಅಂದ್ರೆ ಎಲ್ಲಾರು ಕೂಡಿ ಅಂದ್ರೆ ಈಗ ನೀವು ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಕೂಡನೆ ಸೋಲಿಸ್ತೀರಿ ಅನ್ನುವಂಥದ್ದು. ಈಗ ನೋಡ್ರಿ, 1 ವರ್ಷದಿಂದ ನಮಗ ಅವ್ರಿಗೆ MP ಚುನಾವಣೆ ಆತ್ರ.
ಆದರೂ ಅದನ್ನೆಲ್ಲ ಮರೆತು ಬಿಟ್ಟು ಅವರು ನಾವು ಕೂಡಿ ಅಂದ್ರೆ ಕೋಆಪರೇಟಿವ್ ವಿಚಾರದಾಗ ಎಲ್ಲ ಒಂದಾಗಿ ಹೊಂಟಿದ್ರೆ ಇದು ನಮ್ಮ ವಿರೋಧಿಗಳು ಏನ್ ಎಪ್ಸಾತಾರ ಅವ್ರಿಗೆ ಹಿಂಗೆ ಹೇಳ್ತಾರೆ ನಿಮ್ನ ಅವರ ಸೋಲ್ಸ್ತಾರ ಇವರ ಸೋಲ್ಸ್ತಾರ ಅಂತೇಳಿ ನಮ್ಮ ವಿರೋಧಿಗಳು ಅವ್ರ ಇದನ್ನ ಸುದ್ದಿ ಮಾಡತ್ತಾರ. ನಾವು ಸತೀಶ್ ಅವರೆಲ್ಲ ಪ್ರಾಮಾಣಿಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತು. 100ಕ್ಕೆ 100 ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ತಾರೋ ನಿಮ್ಗೆ 19 ತಾರೀಕು ಹೇಳ್ತಾನ. ಕಿತ್ತೂರು ತಾಲೂಕಿನಲ್ಲೂ ಕೂಡ ಗೊಂದಲ ಇದೆ ಸರ್. ಡೆಫಿನೆಟ್ ಆಗಿ ಇದೆಲ್ಲ ರೀ ಒಂದು ಇದೆ ಇರಲ್ಲ. ಅಂದ್ರೆ ನೀವು ಇವ್ರ ವಿಕ್ರಮ್ ಇನಾಮ್ದಾರ್ ಸತೀಶ್ ಜಾರಕಿಹೊಳಿ ಅವರು ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ಹೇಳ್ತೇನ್ರಿ, ಅಲ್ಲಿ ಕ್ಲಿಯರ್ ಹೇಳ್ಬಿಡ್ತೀನಿ. ವಿಕ್ರಮ್ ಇನಾಮ್ದಾರ್ ಕಡೆ 15 ಓಟ್ ಅದಾವು, ಬಾಬಾ ಸಾಹೇಬ್ ಕಡೆ 14 ಓಟ್ ಅದಾವು. 1 ಓಟ್ ಮ್ಯಾಗ ನಿಂತೈತಿ ಅಲ್ಲಿ. ಇಷ್ಟ ಐತ್ರಿ, 14 15 ಅದಾವ ಕರೆಕ್ಟ್ ಆಗಿ. ಅಲ್ಲ ಒಂದ್ ಹೈಜಾಕ್ ಆಗಿತ್ತು ಸರ್, 14 ಒಂದ್ ಹೈಜಾಕ್ ಆಗಿತ್ತು. ಅದು ಗೊತ್ತಿಲ್ಲ ನಮ್ಗೆ ಅಂದ್ರೆ ಹಿಂಗಿದೆ. ಮತ್ತೆ ಅವ್ರು ಕೆಲವೊಂದಿನ ಕೋರ್ಟ್ಗೆ ಹೋಗ್ತಾರ ಅನ್ನತ್ತಿದ್ರಿ. ಅದಕ್ಕೆ ಏನೇನ್ ಆಗ್ತೈತಿ ನೋಡೋಣ. ಈಗ ಅದನ್ರಿ ನೋಡ್ರಿ, ಈಗ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಅಲ್ಲ ಬಂತ್ರ ಈಗ ಅಕ್ಟೋಬರ್ 19 ಚುನಾವಣೆ ಮುಗಿತೈತಿ. ಚುನಾವಣೆ ಮುಗಿದ ನಂತರ ಮತ್ತೆ ಅದಕ್ಕೊಂದು 10 ದಿವಸ ಟೈಮ್ ಇರ್ತೈತಿ. ಅದೆಲ್ಲ ಮಾಡ್ಕೊಂಡ್ ನಂತರ ಆಮೇಲೆ ಮತ್ತೆ ಇದ್ ಮಾಡ್ತಾರ ಅದನ್ರಿ. ಇಬ್ರು ಕೂಡ ಒಂದೇ ಏಟಿನಲ್ಲಿ ಇಬ್ರು ಕೂಡ ರಾಜಕಾರಣ. ನೀವು 30 ವರ್ಷ ಬೇಕಾದ ಸರ್, ಈಗ ಅವರು ಒಂದೇ ಡೈರೆಕ್ಟ್ ಆಗಿ ಡೈರೆಕ್ಟರ್ ಅದು 30 ವರ್ಷ ಆಗಿದೆ ಸರ್. ಯಾವ್ದಂದ್ರಿ? ಅಮರನಾಥ್ ಜಾರಕಿಹೊಳಿ ಅಂದ್ರೆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಗೆಲುವು ಕೂಡ ಖಂಡಿತ ಇತ್ತು. ಇಲ್ಲ, ಅದನ್ನು 4 ತಿಂಗಳಿಂದ ಎಲ್ಲ ಕೆಲಸ ಮಾಡಿದ್ರಿ. ಅದನ್ನ ಫಲ ಸಿಕ್ತಷ್ಟೇ ಅದು ಮಾಡಿದ್ರಿ. ಮತ್ತೆ ಬೆಳಗಾವಿ ಜಿಲ್ಲೆಯನ್ನ ಕಂಟ್ರೋಲ್ ತೆಗೆದುಕೊಂಡ್ರು ಜಾರಕಿಹೊಳಿ. ಇಲ್ಲ, ಎಲ್ಲರೂ ನಮ್ದೇನೋ ಒಂದು ಗ್ರೂಪ್ ಐತಲ್ಲ, ಎಲ್ಲ ಕೂಡ ಕಂಟ್ರೋಲ್ ಮೊದ್ಲಿಂದ ಇದೆ, ಮುಂದೂ ಇರ್ತೈತಿ. ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ್ರಿ. ಚುನಾವಣೆ ಆಗ್ತೈತಿ. ಮಾತುಕತೆ ಆಗಿತ್ತ ಸರ್? ಇಲ್ಲ ಹುಕ್ಕೇರಿದು ನೋಡ್ರಿ, ನಾವು ಫೈಟ್ ಮಾಡವ್ರೆ. ಯಾಕಂದ್ರೆ ಅವರು ಅಲ್ಲಿ 34% ಡೈರೆಕ್ಟ್ ಅದಾರೆ, ಅವ್ರದ್ದು ಕಂಟ್ರೋಲ್ ಇರ್ತೈತೆ. ನಾವು ಎಲ್ಲರೂ ಕೂಡಿ ಅಂದ್ರೆ ಇಲೆಕ್ಷನ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ರು. ಅವರು ಗೆಲ್ಲಕ್ ಪ್ರಯತ್ನ, ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾರಿಗೆ ಓಟ್ ಹಾಕ್ತಾರೆ ಅದನ್ನ ಅವರ ಆದೇಶನ ಸ್ವೀಕಾರ ಮಾಡ್ತೀವಿ. ವಿಚಾರದಲ್ಲೂ ಮಾತುಕತೆ ಆಗಿತ್ತು? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಚುನಾವಣೆ ಆಗ್ತಾವ್ರಿ ಈಗ ಎಲ್ಲಾರಿ. ಓಕೆ, ಧನ್ಯವಾದ ರೀ, ಥ್ಯಾಂಕ್ ಯು ರೀ. ನೀವ ಕೇರಳ ನನ್ಗೇನ್